ಎಸ್, ಸಂಪೂರ್ಣವಾಗಿ ಅಲ್ಲೇನು ಆಶಾ ಕಾರ್ಯಕರ್ತೆಯರು ಹೋರಾಟ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಇಡೀ ಟೀಮ್ ಇವತ್ತು ಅಲ್ಲಿರುತ್ತೆ. ಭಾಳ ಮುಖ್ಯವಾಗಿ ಇವತ್ತಿನ ಡಿಬೇಟ್ ಕೂಡ ಅಲ್ಲಿಂದಲೇ ಶುರುವಾಗುತ್ತೆ. ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಆಶಾ ಕಾರ್ಯಕರ್ತೆಯರಿಗಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿಂದ ನಿರಂತರವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡ್ತೀವಿ. ಯಾಕೆ ಅಂತಂದರೆ, ನೀವು ನಕ್ಸಲೈಟ್ಗಳಿಗೆ ಓಕೆ ಕೊಡಿ, ಓಕೆ ಫೈನ್, ಆದರೆ ಇವರೇನು ತಪ್ಪು ಮಾಡಿದ್ದಾರೆ? ಇವರೇನು ಗನ್ನೆತ್ಕೋಬೇಕಾ? ಇವರ ಸಮಸ್ಯೆ ಪರಿಹಾರಕ್ಕೆ ಗನ್ನೆತ್ಕೋಬೇಕಾ ಹೇಳಿ? ಆಮೇಲೆ ನಕ್ಸಲೈಟ್ ಸಿಂಪತೈಸರ್ ಇದ್ದೀರಲ್ಲ, ನೀವೇನು ಹೇಳ್ತೀರಿ ಹೇಳಿ? ಯಾರಿಗೆ ಶೋಷಣೆ ಆಗುತ್ತೆ ಅವರ ಪರವಾಗಿ ಧ್ವನಿ ಎತ್ತಿದೆ, ಮತ್ತು ಇವರ ಪರವಾಗಿ ಯಾಕೆ ಧ್ವನಿ ಎತ್ತಲ್ಲ ನೀವು? ಇವರ ಪರವಾಗಿ ಯಾಕೆ ಮಾತಾಡಲ್ಲ? ಈ ದ್ವಂದ್ವ ಯಾಕೆ? ನನಗನ್ಸುತ್ತೆ ಸಮ್ಟೈಮ್ಸ್ ನೀವು ಕೇವಲ ಕಾರಣ ನೋಡ್ಕೋದು, ಲೀಡರ್ ನೀವು ಲೀಡರ್ ಆಗಬೇಕು ಅಂತೇಳಿ ಏನೋ ಒಂದು ಕಾರಣ ನೋಡ್ಕೋದಾ? ನಮಗೊಂದು ಕ್ಲಾರಿಟಿ ಕೊಡಿ ನೋಡೋಣ. ನಕ್ಸಲೈಟ್ಗಳು ಇಷ್ಟೆಲ್ಲ ಹೋರಾಟ ಮಾಡಿ ಯಾವ ಆ ಶೋಷಣೆಗೊಳಗಾದವರಿಗೆ ಸೌಲಭ್ಯ ಕಲ್ಪಿಸಿದ್ರಿ? ನಿಮ್ಮಿಂದಾಗಿ ಏನು ಸೌಲಭ್ಯ ಬಂತು ಹೇಳಿ? ಇವ್ರಿಗೂ ಬರಬೇಕಿತ್ತಲ್ಲ. ಆಗಿದ್ರೆ ಇವ್ರಿಗೆ ಯಾಕೆ ಬರ್ತಾ ಇಲ್ಲ? ಇವ್ರ ಬಗ್ಗೆ ಧ್ವನಿ ಎತ್ತೋರು ಯಾರು? 3 ಲಕ್ಷ 7 ಲಕ್ಷ ಇನ್ನೂ ಗನ್ ಕೊಟ್ಟಿಲ್ಲ, ಇವ್ರೇನು ಗನ್ ಎತ್ಕೋಬೇಕಾಗಿದ್ರೆ CM ಅಲ್ಲಿಂದ ಕರೆಸಿ ಮಾತಾಡ್ತಾರೆ. ಓಕೆ ಫೈನ್, ನಾವೇನೋ ಬೇಡ ಅಂತ ಹೇಳಿಲ್ಲ, ನಕ್ಸಲ್ ಮುಕ್ತ ಆಗಲಿ. ಇವರು ಈ ತಾಯಂದಿರು ಈ ರೋಡಲ್ಲಿ ಮಲಗಿದ್ದಾರೆ. ಒಂದು 4 ಜನನ ಕರೆಸಿ ಏನಮ್ಮ ನಿಮ್ಮ ಕತೆ? ಏನಾಗುತ್ತೆ ರೀ? ನಾಡಿನ ದೊರೆ ಹೋಗಿ ಆ ಜನರ ಹತ್ರ ಏನಮ್ಮ ನಿಮ್ಮ ಸಮಸ್ಯೆ, ಮಾತಾಡ್ತೀನಮ್ಮ ಅಂತ ಕೇಳಿದರೆ ಏನ್ರಿ ತಪ್ಪು? ಆ ಕೊರೆಯುವ ಚಳಿಯಿಂದಾದರೂ ಮನೆಗೆ ಹೋಗ್ತಾರಲ್ಲ ಅವರು. ಇದು ಎಸ್, ಸಂಪೂರ್ಣವಾಗಿ ಅಲ್ಲೇನು ಆಶಾ ಕಾರ್ಯಕರ್ತೆಯರು ಹೋರಾಟ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಇಡೀ ಟೀಮ್ ಇವತ್ತು ಅಲ್ಲಿರುತ್ತೆ. ಭಾಳ ಮುಖ್ಯವಾಗಿ ಇವತ್ತಿನ ಡಿಬೇಟ್ ಕೂಡ ಅಲ್ಲಿಂದಲೇ ಶುರುವಾಗುತ್ತೆ. ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಆಶಾ ಕಾರ್ಯಕರ್ತೆಯರಿಗಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿಂದ ನಿರಂತರವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡ್ತೀವಿ. ಯಾಕೆ ಅಂತಂದರೆ, ನೀವು ನಕ್ಸಲೈಟ್ಗಳಿಗೆ ಓಕೆ ಕೊಡಿ, ಓಕೆ ಫೈನ್, ಆದರೆ ಇವರೇನು ತಪ್ಪು ಮಾಡಿದ್ದಾರೆ? ಇವರೇನು ಗನ್ನೆತ್ಕೋಬೇಕಾ? ಇವರ ಸಮಸ್ಯೆ ಪರಿಹಾರಕ್ಕೆ ಗನ್ನೆತ್ಕೋಬೇಕಾ ಹೇಳಿ? ಆಮೇಲೆ ನಕ್ಸಲೈಟ್ ಸಿಂಪತೈಸರ್ ಇದ್ದೀರಲ್ಲ, ನೀವೇನು ಹೇಳ್ತೀರಿ ಹೇಳಿ? ಯಾರಿಗೆ ಶೋಷಣೆ ಆಗುತ್ತೆ ಅವರ ಪರವಾಗಿ ಧ್ವನಿ ಎತ್ತಿದೆ, ಮತ್ತು ಇವರ ಪರವಾಗಿ ಯಾಕೆ ಧ್ವನಿ ಎತ್ತಲ್ಲ ನೀವು? ಇವರ ಪರವಾಗಿ ಯಾಕೆ ಮಾತಾಡಲ್ಲ? ಈ ದ್ವಂದ್ವ ಯಾಕೆ? ನನಗನ್ಸುತ್ತೆ ಸಮ್ಟೈಮ್ಸ್ ನೀವು ಕೇವಲ ಕಾರಣ ನೋಡ್ಕೋದು, ಲೀಡರ್ ನೀವು ಲೀಡರ್ ಆಗಬೇಕು ಅಂತೇಳಿ ಏನೋ ಒಂದು ಕಾರಣ ನೋಡ್ಕೋದಾ? ನಮಗೊಂದು ಕ್ಲಾರಿಟಿ ಕೊಡಿ ನೋಡೋಣ. ನಕ್ಸಲೈಟ್ಗಳು ಇಷ್ಟೆಲ್ಲ ಹೋರಾಟ ಮಾಡಿ ಯಾವ ಆ ಶೋಷಣೆಗೊಳಗಾದವರಿಗೆ ಸೌಲಭ್ಯ ಕಲ್ಪಿಸಿದ್ರಿ? ನಿಮ್ಮಿಂದಾಗಿ ಏನು ಸೌಲಭ್ಯ ಬಂತು ಹೇಳಿ? ಇವ್ರಿಗೂ ಬರಬೇಕಿತ್ತಲ್ಲ. ಆಗಿದ್ರೆ ಇವ್ರಿಗೆ ಯಾಕೆ ಬರ್ತಾ ಇಲ್ಲ? ಇವರ ಬಗ್ಗೆ ಧ್ವನಿ ಎತ್ತೋರು ಯಾರು? 3 ಲಕ್ಷ 7 ಲಕ್ಷ ಇನ್ನೂ ಗನ್ ಕೊಟ್ಟಿಲ್ಲ, ಇವ್ರೇನು ಗನ್ ಎತ್ಕೋಬೇಕಾಗಿದ್ರೆ CM ಅಲ್ಲಿಂದ ಕರೆಸಿ ಮಾತಾಡ್ತಾರೆ. ಓಕೆ ಫೈನ್, ನಾವೇನೋ ಬೇಡ ಅಂತ ಹೇಳಿಲ್ಲ, ನಕ್ಸಲ್ ಮುಕ್ತ ಆಗಲಿ. ಇವರು ಈ ತಾಯಂದಿರು ಈ ರೋಡಲ್ಲಿ ಮಲಗಿದ್ದಾರೆ. ಒಂದು 4 ಜನನ ಕರೆಸಿ ಏನಮ್ಮ ನಿಮ್ಮ ಕತೆ? ಏನಾಗುತ್ತೆ ರೀ? ನಾಡಿನ ದೊರೆ ಹೋಗಿ ಆ ಜನರ ಹತ್ರ ಏನಮ್ಮ ನಿಮ್ಮ ಸಮಸ್ಯೆ, ಮಾತಾಡ್ತೀನಮ್ಮ ಅಂತ ಕೇಳಿದರೆ ಏನ್ರಿ ತಪ್ಪು? ಆ ಕೊರೆಯುವ ಚಳಿಯಿಂದಾದರೂ ಮನೆಗೆ ಹೋಗ್ತಾರಲ್ಲ ಅವರು. ಇದು ಕೂಡ ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಕೆಲ್ಸಕ್ಕೆ ಬಾ, ಇಲ್ಲ ಅಂದ್ರೆ ಈ ತಿಂಗಳು ಪೇಮೆಂಟ್ ಇಲ್ಲ ಅಂತ ಹೇಳ್ತಾರೆ. ಇದನ್ನ ನಾವು ದಯವಿಟ್ಟು ನಾನು ಎಲ್ಲರಿಗೂ ಈ ಒಂದು ಮೂಲಕ ನಾನು ಕೇಳ್ಕೊತೀನಿ ಇಲಾಖೆಗೆ, ನಮ್ಮನ್ನು ಮನುಷ್ಯರು ಅಂತ ಪರಿಗಣಿಸ್ರಿ. ನಮ್ಮ ಆರೋಗ್ಯನ ನೀವು ಕಾಪಾಡಿದ್ರೆ ಇಡೀ ಊರಿನ ಆರೋಗ್ಯ, ರಾಜ್ಯದ ಆರೋಗ್ಯ ಕಾಪಾಡ್ತೀವಿ ಅಂತ ಹೇಳೋಕೆ ನಾನು ಈ ಮೂಲಕ ಇಷ್ಟಪಡ್ತಾ ಇದ್ದೀನಿ. ಇದನ್ನ ಕನಿಷ್ಠ ಮ್ಯಾಕ್ಸಿಮಮ್ ಕೆಲವೊಂದು ರೋಗಗಳಿಗೆ ಸ್ವಲ್ಪ ಲಾಂಗ್ ರೆಸ್ಟ್ ಬೇಕಾಗುತ್ತೆ, ಒಂದು 3 ತಿಂಗಳ ಅವಧಿ ಮ್ಯಾಕ್ಸಿಮಮ್. ಅದಕ್ಕೆ ಒಂದು ಆ ರೋಗದ ತೀವ್ರತೆ ನೋಡಿಬಿಟ್ಟು ಅವರು ಲೀವ್ನ ನಕ್ಸಲೀಯರಿಗೆ ರಾಜಾತಿಥ್ಯ, ಆಶಾ ಸಿಬ್ಬಂದಿಯರಿಗೆ ರಸ್ತೆ ಗತಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಕೊರೆಯುವ ಚಳಿಯಲ್ಲಿ ಆಶಾ ಕಾರ್ಯಕರ್ತೆಯರ ಧರಣಿ. ಬಡವರ ಗೋಳು ಹೇಳೋರಿಲ್ಲ, ಕೇಳೋರಿಲ್ಲ. ಗನ್ನೆತ್ತದವರಿಗೆ ಪ್ಯಾಕೇಜ್ 42,000 ಆಶಾ ಕಾರ್ಯಕರ್ತೆಯರ ಪರವಾಗಿ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತುತ್ತಾ ಇದೆ.
ಆಶಾ ಕಾರ್ಯಕರ್ತೆಯರಿಗೆ 8,000 ಸಂಬಳ. ವೇತನ ಆಯೋಗ ಹೇಳುತ್ತೆ 27,000 ಕೊಡಲೇಬೇಕು. ಆಶಾ ಕಾರ್ಯಕರ್ತೆಯರಿಗೆ 8,000 ಸಂಬಳ. ಯಾರು ಗನ್ನೆತ್ಕೊಂಡ್ರೋ ಅವರಿಗೆಲ್ಲ ನೋಡಿ, ನಿನ್ನೆ ಮತ್ತು ಇವತ್ತು ಇವರೆಲ್ಲ ಪೊಲೀಸರನ್ನು ಕೊಂದವರು, ಇವರೆಲ್ಲ ರಕ್ತ ಹರಿಸಿದವರು, ಶೋಷಣೆ ಆಗತ್ತೆ ಅಂತೇಳಿ ರಕ್ತ ಹರಿಸಿದವರು. ಆದರೆ ಯಾರು ಶೋಷಣೆಗೊಳಗಾದರೂ ಅವ್ರಿಗೆ ಯಾವ ಲಾಭ ಇಲ್ಲಿ ತನಕ ಸಿಕ್ಕಿಲ್ಲ. ಇಲ್ಲಿ ನೋಡಿ ತಾಯಂದಿರು, ಆಶಾ ಸಿಬ್ಬಂದಿಯವರು ರಸ್ತೆ ಗತಿ. ನಕ್ಸಲಿಯರಿಗೆ ರಾಜಾತಿಥ್ಯ, ಆಶಾ ಸಿಬ್ಬಂದಿಯರಿಗೆ ರಸ್ತೆ ಗತಿ. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಆಶಾ ಕಾರ್ಯಕರ್ತೆಯರೇ ಇರ್ತಾರೆ. ಆಶಾ ಕಾರ್ಯಕರ್ತೆಯರ ಆಸೆ ಏನು ಅನ್ನೋದನ್ನು ಸರ್ಕಾರದ ಗಮನಕ್ಕೆ ನೋಡಿ 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 ನೋಡಿ. ಇವರು ಯಾರು ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗರಲ್ಲ, ಪಾಕಿಸ್ತಾನ ಶ್ರೀಲಂಕಾದಿಂದ ಬಂದ ವಲಸಿಗರಲ್ಲ, ನಮ್ಮವರು. ಆಶಾ ಕಾರ್ಯಕರ್ತೆಯರು ನಮ್ಮ ಮನೆ ಮನೆಗೆ ಭೇಟಿ ಕೊಟ್ಟು ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರಾ, ಗರ್ಭಿಣಿಯರು ಚೆನ್ನಾಗಿದ್ದಾರಾ, ಇವುಗಳನ್ನು ಇವರು ಕೊಟ್ಟಿಲ್ಲ. ಯಾಕೆ? ಪ್ರತಿಭಟನಾ ನಿರತ ಆಶಾ ಸಿಬ್ಬಂದಿ ಆರೋಗ್ಯ ಸಮಸ್ಯೆ, ವಾಂತಿ, ರಕ್ತದೊತ್ತಡದಿಂದ, BP ಲೋನಿಂದ ಅನಾರೋಗ್ಯ. ತಕ್ಷಣ ಪ್ರಭಾವತಿಯವರನ್ನು KC ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಏನು ಸರ್ವೆ ಮಾಡ್ತೀವಿ, ಕರೆದಾಗ ಹೋಗ್ತೀವಿ. ಎಷ್ಟೋ ಆಶಾ ಕಾರ್ಯಕರ್ತೆಯರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಮುಂಚೆ ಸ್ವಲ್ಪ ಕೇರ್ ತಗೊಂಡಿದ್ರೆ ಬದುಕ್ತಾ ಇದ್ರು. ಅವರು ಬೇರೆಯವ್ರ ಆರೋಗ್ಯದ ಒಂದು ಕಾಳಜಿನಲ್ಲಿ ನಮ್ಮ ಆರೋಗ್ಯನೇ ನಾವು ಮರ್ತೋಗ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ವರ್ಷಕ್ಕೊಂದ್ಸಾರಿ ನಮಗೆ ಎಲ್ಲ ಒಂದು ಆರೋಗ್ಯ ತಪಾಸಣೆ ಮಾಡಿ ಅಂತ ಕೇಳ್ತಿದ್ವಿ. ಭಾಳ ದೊಡ್ಡದು ಏನಿಲ್ಲ, ಅಗತ್ಯ ಇರೋಂಥ ಒಂದು ಮಾಡಿ. ತುಂಬ ಏನು ದೊಡ್ಡ ಆರೋಗ್ಯ ಇಲಾಖೆಗೆ ಇರ್ತೀವಿ ನಾವು, ನಮ್ಮ ಬಗ್ಗೆನೇ ನಾವು ಕಾಳಜಿ ವಹಿಸಿರಂಗಿಲ್ಲ. ಸ್ವಲ್ಪ ಅದೊಂದು ಮಾಡಿ ಅಂತ ಕೇಳ್ತಿದ್ದೀವಿ. ನಿವೃತ್ತಿ ಆದಮೇಲೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ 5 ಲಕ್ಷ ರೂಪಾಯಿ ಇಡಿಗಂಟು ಕೊಡ್ತಾರೆ. ಬೇರೆ ರಾಜ್ಯಗಳನ್ನ ನೀವು ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂಗೆ ರೆಫರ್ ಮಾಡ್ತಿರ್ತೀರಲ್ಲ, ನಾವು ಒಂದು ರಾಜ್ಯನ ರೆಫರ್ ಮಾಡ್ತೀವಿ, 5 ಲಕ್ಷ ಅಲ್ಲಿ ಕೊಡ್ತಾರಲ್ಲ, ನೀವು ಕೊಡಿ ಅಂತ ಕೇಳ್ತಾ ಇದ್ದೀವಿ. 3ನೇ 4ನೇ ಬೇಡಿಕೆ ಆಗಿ ಈಗಿರುವಂಥದ್ದು 20,000. ಅದು ಕೂಡ ಯಾರಿಗೂ ಎಷ್ಟೋ ಜನಕ್ಕೆ ಬರಲ್ಲ. ಅದು ಎಷ್ಟೋ ಜನ ಕೆಲಸ ಬಿಟ್ಟು ಹೋಗಿದ್ದಾರೆ ಇಷ್ಟು ವರ್ಷ ಆದಮೇಲೆ, ಅಥವಾ ವಯಸ್ಸಂತ ಆದಮೇಲೆ ಬಿಟ್ಟು ಹೋಗಿದ್ದಾರೆ. ಸೊ ಈ ಎಲ್ಲದಕ್ಕೂ ಆ 20,000 ಬಂದಿಲ್ಲ ಅನ್ನೋದು ಅದೊಂದು ದೊಡ್ಡ ಪಟ್ಟಿನೇ ಇದೆ. ಪಾಪ ಬಿಟ್ಟು ಹೋದವ್ರು ಜಿಲ್ಲಾವಾರು ಒಂದು ಲಿಸ್ಟ್ ಕೊಡ್ತಾರೆ. ಇಲ್ಲಿವರೆಗೂ ಅದು ಯಾರಿಗೆ ಬಂದಿದೆಯೋ ನಮಗೂ ಗೊತ್ತಿಲ್ಲ, ಹೆಸರಿಗಷ್ಟೇ ಆದೇಶ ಆಗ್ತಾ ಇದೆ. ಅದು ಬಿಟ್ಟು ಭಾಳ ಮುಖ್ಯವಾಗಿ ನಮಗೆ ತೀವ್ರವಾದಂಥ ಒಂದು ರೋಗ ಬಂದಾಗ ಒಂದು ರಜೆ ಅನ್ನೋದಿಲ್ಲ. 24/7 108 ಅನ್ನೋ ಥರ ನಮ್ಮನ್ನು ಪರಿಗಣಿಸಿದ್ದಾರೆ. ಖಂಡಿತವಾಗ್ಲೂ ನಾವು ಮಾಡೋಂಥ ಕೆಲಸನೂ ಅಂಥದ್ದೇ ಇದೆ, ನಾವು ಮಾಡ್ತೀವಿ. ಆದರೆ ನಮಗೂ ಕೂಡ ಕುಟುಂಬ ಇದೆ. ಯಾರೋ ಸತ್ರು ಬದುಕಿದ್ರಂದ್ರೂ ಕೂಡ ನಮಗೊಂದು ರಜೆ ಇಲ್ಲ. ಅದು ಪಕ್ಕಕ್ಕೆ ಇಟ್ಬಿಡಿ ಹೋಗ್ಲಿ. ನಾನು ಆರೋಗ್ಯ ಸರಿ ಇಲ್ಲ, ತೀವ್ರವಾದಂಥ ರೋಗ, ಒಂದು 15 ದಿನ ತಿಂಗಳು ರೆಸ್ಟ್ ಕೊಟ್ಟು ಕೇಳಿದ್ದಾರೆ ಡಾಕ್ಟ್ರ್ ಅಂತ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಬಂದ್ರು ಕೂಡ ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಕೆಲ್ಸಕ್ಕೆ ಬಾ, ಇಲ್ಲ ಅಂದರೆ ಈ ತಿಂಗಳು ಪೇಮೆಂಟ್ ಇಲ್ಲ ಅಂತ ಹೇಳ್ತಾರೆ. ಇದನ್ನು ನಾವು ದಯವಿಟ್ಟು ನಾನು ಎಲ್ಲರಿಗೂ ಈ ಒಂದು ಮೂಲಕ ನಾನು ಕೇಳ್ಕೊತೀನಿ ಇಲಾಖೆಗೆ, ನಮ್ಮನ್ನು ಮನುಷ್ಯರು ಅಂತ ಪರಿಗಣಿಸ್ರಿ. ನಮ್ಮ ಆರೋಗ್ಯನ ನೀವು ಕಾಪಾಡಿದ್ರೆ ಇಡೀ ಊರಿನ ಆರೋಗ್ಯ, ರಾಜ್ಯದ ಆರೋಗ್ಯ ಕಾಪಾಡ್ತೀವಿ ಅಂತ ಹೇಳೋಕ್ಕೆ ನಾನು ಈ ಮೂಲಕ ಇಷ್ಟಪಡ್ತಾ ಇದ್ದೀನಿ. ಇದನ್ನು ಕನಿಷ್ಠ ಮ್ಯಾಕ್ಸಿಮಮ್ ಕೆಲವೊಂದು ರೋಗಗಳಿಗೆ ಸ್ವಲ್ಪ ಲಾಂಗ್ ರೆಸ್ಟ್ ಬೇಕಾಗುತ್ತೆ, ಒಂದು 3 ತಿಂಗಳ ಅವಧಿ ಮ್ಯಾಕ್ಸಿಮಮ್. ಅದಕ್ಕೆ ಒಂದು ಆ ರೋಗದ ತೀವ್ರತೆ ನೋಡಿಬಿಟ್ಟು ಅವರು ಲೀವ್ನ